ನಿಮಗೆ ಹಣಕಾಸಿನ ಬಗ್ಗೆ ಏನಾದರೂ ತುಂಬಾ ಚಿಂತೆಗಳಾಗಿದ್ರೆ, ಸಾಲಗಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತಂದ್ರೆ, ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ತೊಂದರೆ ಕಾಟ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಅದೇ ಚಿಂತೆ, ನನ್ನ ಕಣ್ಣು ಮುಚ್ಚಿದ್ದು ಬರೀ ಇದೇ ಟೆನ್ಷನ್ ಆಗ್ಬಿಟ್ಟಿದೆ, ನನಗೆ ಫ್ಯಾಮಿಲಿ ಟೆನ್ಷನ್ಸ್ ಜಾಸ್ತಿ ಆಗಿದೆ, ಮನೆಯಲ್ಲಿ ಫುಲ್ ಟೆನ್ಷನ್ಗಳು ಆಗ್ತಾ ಇದೆ ಅಂತಂದ್ರೆ, ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನೇನು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದ ವಿಚಾರಗಳಿದ್ದಾಗ ಕುಂಭರಾಶಿಯವರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೇನೆ. ಈಗಲೂ ಸಹ ಅಷ್ಟೇ, ಒಂದು ಪ್ರಮುಖವಾದಂಥ ವಿಚಾರ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ನಿಮಗೆ ಗೊತ್ತಿರೋ ಕಡೆ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಆಯ್ತಲ್ವಾ? ಯಾಕೆ ಅಂತಂದರೆ, ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಹಣಕಾಸಿನ ಬಗ್ಗೆ ಏನಾದರೂ ತುಂಬ ಚಿಂತೆಗಳಾಗಿದ್ದರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಈಗೊಂದು 15 ದಿವಸ, ಒಂದು ವಾರದಿಂದ ಈಚೆಗೆ ಗುರುಗಳೇ ತುಂಬ ನನಗೆ ದುಡ್ಡಿನ ವಿಚಾರದಲ್ಲಿ ಟೆನ್ಷನ್ ಆಗ್ತಾ ಇದೆ, ಕುಂಭರಾಶಿ ನಂದು ಅಂತೇನಾರು ಇದ್ದರೆ, ಅಥವಾ ಒಂದು 15 ದಿವಸದಿಂದ, ಒಂದು 20 ದಿವಸದಿಂದ ಈಚೆಗೆ ನನಗೆ ಸಾಲಗಳ ವಿಚಾರದಲ್ಲಿ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತಂದರೆ, ಅಥವಾ ಒಂದು 15-20 ದಿವಸದಿಂದ ಈಚೆಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ತೊಂದರೆ ಕಾಟ ಕೊಡೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಅದೇ ಚಿಂತೆ, ನನ್ನ ಕಣ್ಣು ಮುಚ್ಚಿದ್ದು ಬರೀ ಇದೇ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅನ್ನುವ ಏನೋ ಇದು ನಿಮ್ದಾದರೆ, ಅಥವಾ ಇನ್ನು 10-15 ದಿವಸದಿಂದ ಈಚೆಗೆ ನಮ್ಮ ಫ್ಯಾಮಿಲಿ ಟೆನ್ಷನ್ಸ್ ಜಾಸ್ತಿ ಆಗಿದೆ, ಮನೆಯಲ್ಲಿ ಫುಲ್ಲು ಟೆನ್ಷನ್ಗಳು ಆಗ್ತಾ ಇದೆ ಅಂತಂದರೆ, ಇದೇನೂ ಆಗ್ತಾ ಇಲ್ಲ ಅಂದ್ರೂ ಸಹ ಇನ್ನು ಮುಂದೆ ಆಗುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಇದೆ. ಏನಕ್ಕಪ್ಪ ಅಂದರೆ, ಸೆಪ್ಟೆಂಬರ್ 18ನೇ ತಾರೀಕು ಹುಣ್ಣಿಮೆ ದಿವಸ ಬುಧವಾರ ಮಹಾ ಚಂದ್ರಗ್ರಹಣ ಇದೆ. ಈ ವರ್ಷದ ಕೊನೆಯ ಚಂದ್ರಗ್ರಹಣ, 2024ನೇ ಇಸ್ವಿಯ ಮಹಾ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದರೆ ಏನು? ಗ್ರಹಣಕ್ಕಿಂತ ಮುಂಚೆಯಿಂದನೂ ಉಪವಾಸ ಇರೋದು, ಗ್ರಹಣದಲ್ಲಿ ಉಪವಾಸ ಇರೋವಂಥದ್ದು ಇಲ್ಲ. ಗ್ರಹಣ ಅಂದ ತಕ್ಷಣ ಏನು, ಗ್ರಹಣದ ಆದಿ ಮಧ್ಯ ಅಂತ್ಯದಲ್ಲಿ 3 ಸ್ನಾನ ಇಲ್ಲ. ಗ್ರಹಣ ಅಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋವಂಥದ್ದು ಇಲ್ಲ. ಗ್ರಹಣ ಅಂದ ತಕ್ಷಣ ಮನೆಯಲ್ಲೆಲ್ಲ ಆಹಾರ ಪದಾರ್ಥಗಳಿಗೆ ದರ್ಭೆಯನ್ನು ಹಾಕ್ಕೊಳ್ತಕ್ಕಂಥದ್ದು ಇಲ್ಲ. ಸೊ ಈ ಥರದ್ದು ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಗ್ರಹಣ ಆಚರಣೆಗಿಲ್ಲ. ಯಾಕೆ? ಗ್ರಹಣ ಕಾಣಿಸ್ತಾ ಇಲ್ಲ. ಆದರೆ ಪ್ರಭಾವ, ಗ್ರಹಣ ಆಚರಣೆ ಇಲ್ಲ ಅಂದರೆ ಗ್ರಹಣ ಪ್ರಭಾವ ಇಲ್ಲ ಅಂತ ಅರ್ಥ ಅಲ್ಲ. ಎರಡು ಬೇರೆ ಬೇರೆ ವಿಚಾರಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಈಗ ಅಮೆರಿಕದಲ್ಲಿ ಗ್ರಹಣ ಆಚರಣೆಗಿದೆ, ಯಾಕೆಂದರೆ ಗ್ರಹಣ ಅಲ್ಲಿ ಕಾಣಿಸ್ತಾ ಇದೆ. ಅವರು ಆಚರಣೆ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ನಮ್ಮ ಶಾಸ್ತ್ರಗಳ ಪ್ರಕಾರ ಎಲ್ಲಿ ಕಾಣುತ್ತೋ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕು. ಭಾರತೀಯರು ಅಮೆರಿಕದಲ್ಲಿದ್ದಾರೆ, ವಿಡಿಯೋ ಅಮೆರಿಕದಲ್ಲಿ ನೀವು ನೋಡ್ತಾ ಇದ್ದಾರೆ, ನೀವು ಆಚರಣೆ ಮಾಡಬೇಕಾಗತ್ತೆ. ಈ ವಿಡಿಯೋ ನೀವು ಇಂಡಿಯಾದಲ್ಲಿ ಇದ್ಕೊಂಡು ನೋಡ್ತಾ ಇದ್ದೀರಾ, ಇಂಡಿಯಾದಲ್ಲೇ ಇರ್ತೀರಾ ನೀವು ಅಂತಂದರೆ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಪ್ರಭಾವ ಅಮೆರಿಕದಲ್ಲಿದ್ದರೂ ಆಗುತ್ತೆ, ಇಂಡಿಯಾದಲ್ಲಿದ್ದರೂ ಆಗುತ್ತೆ. ಈಗ ನಾಳೆ ಅಥವಾ ನಾಡಿದ್ದು ನೀವು ಇನ್ನೊಂದು ವಾರದಲ್ಲಿ ಅಮೆರಿಕದ ದೊಡ್ಡ ರಿಸೆಷನ್ ಬಂದ್ಬಿಡ್ತು ಅನ್ಕೊಳ್ಳಿ. ಉದಾಹರಣೆಗೆ ಭಾರತದ ಮೇಲೆ ಎಫೆಕ್ಟ್ ಆಗಲ್ವಾ? ಅದು ಭಾರತದ ಉದ್ಯೋಗಗಳ ಮೇಲೆ ಎಫೆಕ್ಟ್ ಆಗಲ್ವಾ? ಈಗ ಅಮೆರಿಕದ ಮೇಲೆ ದೊಡ್ಡ ರಿಸೆಷನ್ ಬಂದಂದ್ರೆ ಭಾರತದ ಆರ್ಥಿಕತೆ ಮೇಲೆ ಅದು ಹೊಡೆತ ಕೊಡಲ್ವಾ? ರಷ್ಯಾ ಮತ್ತು ಯುಕ್ರೇನು ಯುದ್ಧ ಮಾಡಿಕೊಂಡ್ರೆ ಅದರ ಒಳ್ಳೆಯ ಫಲಗಳು ಕೆಲವು ದೇಶಗಳು, ಕೆಟ್ಟ ಫಲಗಳು ಕೆಲವು ದೇಶಗಳು ಯಾಕೆ ಅನ್ಭವಿಸ್ತೋ? ಅವ್ರು ಓಡಾಡ್ಕೊಂಡು ಸಾಯ್ಲಿ ಬಿಡ್ರಿ ಅಂತ ಇಲ್ಲ. ಸೊ ಈ ನಮ್ದೆಲ್ಲ ಒಂಥರ ಈ ಬಲೆ ಇದ್ದಂಗೆ, ಇಂಟರ್ನೆಟ್ ಅಂತೀವಲ್ಲ, ಈ ನೆಟ್ ಇದ್ದಂಗೆ ಇಡೀ ಪ್ರಪಂಚ ಇಂಟರ್ ಕನೆಕ್ಟ್ ಆಗಿಬಿಟ್ಟಿದೆ. ಒಂದು ದೇಶದ ಮೇಲೆ ಇನ್ನೊಂದು ದೇಶ, ಆ ದೇಶದ ಮೇಲೆ ಮತ್ತೊಂದು ದೇಶ, ಆ ದೇಶದ ಮತ್ತೊಂದು, ಎಲ್ಲ ಕನೆಕ್ಟ್ ಆಗಿದೆ. ಸೊ ಯಾವುದೇ ದೇಶದಲ್ಲಿ ಸಮಸ್ಯೆ ಆದರೂ ಇನ್ನೊಂದು ದೇಶಕ್ಕೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದೇ ಥರ ಗ್ರಹಣ ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ, ನಿಮ್ಮ ರಾಶ್ಯಾಧಾರಿತವಾಗಿ ನಿಮಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಫಲ ಇದ್ದೇ ಇರುತ್ತೆ, ಪ್ರಭಾವ. ಸೊ ಆದ್ದರಿಂದ ಏನು ಮಾಡಬೇಕು? ಶುಭವಿದೆಯಾ ಅಶುಭವಿದೆಯಾ? ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇರೋದ್ರಿಂದ ನಿಮಗೆ ಮಿಶ್ರ ವಿಚಿತ್ರ ಫಲ. ಈ ಒಂದು ಗ್ರಹಣ ನಿಮಗೆ ವಿಚಿತ್ರ ಫಲವನ್ನು ಕೊಡಲಿದೆ. ಶುಭವೂ ಇರಬಹುದು, ಅಶುಭವಾಗಬಹುದು, ಅಥವಾ ಶುಭಾಶುಭಗಳೆರಡು ಮಿಕ್ಸ್ ಆಗ್ಬೋದು. ಒಂದಿಷ್ಟು ವಿಚಾರಗಳು ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ ಆಗ್ಬೋದು, ಒಂದಿಷ್ಟು ವಿಚಾರಗಳು ನಿಮಗೆ ಇಷ್ಟ ಇಲ್ಲದ ರೀತಿಯಲ್ಲಿ ಕೆಟ್ಟದಾಗ್ಬೋದು.
ಅದು ಈ ಥರ ಆಯ್ತಲ್ವಾ. ಸೊ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದು ಕೆಟ್ಟದಾಗ್ಬಿಡ್ಬೋದು, ಕೆಟ್ಟದಾಗುತ್ತೆ ಅನ್ಕೊಂಡಿದ್ದು ಅನಿರೀಕ್ಷಿತವಾಗಿ ಒಳ್ಳೇದಾಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಯಾವ್ಯಾವ ವಿಚಾರದಲ್ಲಿ ಇದಾಗುತ್ತೆ, ಹಾಗೂ ಕೆಟ್ಟದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಒಳ್ಳೆಯದನ್ನು ಮಾತ್ರ ಆಗೋ ರೀತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲ ಈ ಒಂದು ವಿಡಿಯೋದ ಸಾರಾಂಶವನ್ನು ನಿಮ್ಗೆ ತಿಳಿಸ್ತೇನೆ. ಸೆಪ್ಟೆಂಬರ್ 18ನೇ ತಾರೀಕು ಈ ವರ್ಷದ ಕೊನೆಯ ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆಗಿಲ್ಲ. ಫಲದ ವಿಚಾರಕ್ಕೆ ಬಂದಾಗ ಮಿಶ್ರ ಫಲ ಇದೆ ಕುಂಭರಾಶಿಯವರಿಗೆ. ಏನೇನು ವಿಚಾರದಲ್ಲಿ ಇದು ಎಫೆಕ್ಟ್ ಕೊಡುತ್ತೆ ಅಂತಂದರೆ, ಮೊದಲನೇದಾಗಿ ನಿಮ್ಮ ಸಾಲಗಳು. ಕುಂಭರಾಶಿಯವರು ನೀವು ಇನ್ನೊಬ್ಬರ ಹತ್ರ ಮಾಡಿದ ಸಾಲ ಇರಬಹುದು, ನೀವು ಇನ್ನೊಬ್ಬರಿಗೆ ಕೊಟ್ಟ ಸಾಲ ಇರಬಹುದು, ನೀವು ಯಾರಿಂದೋ ಇನ್ನೊಬ್ಬರಿಗೆ ಕೊಡಿಸಿದ ಸಾಲ ಇರಬಹುದು. ಈ ಒಂದು ಸೆಪ್ಟೆಂಬರ್ 18ನೇ ತಾರೀಕಿನ ಚಂದ್ರಗ್ರಹಣ ನಿಮ್ಮ ಸಾಲಗಳ ವಿಚಾರದ ಮೇಲೆ ಅತೀವ ಪ್ರಭಾವವನ್ನು ಖಂಡಿತ ಬೀರುತ್ತೆ. ಹಾಗೂ ನಿಮಗೆ ಟೆನ್ಷನ್ಗೆ ಒಂದು ಕಾರಣ ಬೇಕಾರೆ, ರೀಸನ್ ಬೇಕಾರೆ, ಯಾವ ವಿಚಾರದಲ್ಲಿ ಅಂದರೆ ಸಾಲದ ವಿಚಾರದಲ್ಲಿ ಪ್ರಭಾವ ಬೀಳುತ್ತೆ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಥವಾ ಪ್ರಾಬ್ಲಮ್ ಜಾಸ್ತಿ ಆಗುತ್ತಾ, ಏನಾಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ಸೊ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು. ಸಾಲಗಳು ಏನಿಲ್ಲ ಗುರುಗಳೇ, ನಮಗೇನು ಟೆನ್ಷನ್ ಇಲ್ಲ ಅಂತಂದರೆ, ನಿಮ್ಮ ಹಣಕಾಸಿನ ವಿಚಾರ, ದುಡ್ಡು, ನಿಮ್ಮ ಆರ್ಥಿಕತೆ, ಧನಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದು, ನಿಮ್ಮ ಷಷ್ಠ್ಯಾಧಿಪತಿ ಗ್ರಸ್ತ ಆಗ್ತಾ ಇರೋದು ಧನಸ್ಥಾನದಲ್ಲಿ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ದುಡ್ಡಿನ ವಿಚಾರವಾಗಿಯೇ ನಿಮಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಇರೋ ಟೆನ್ಷನ್ ಸಾಲ್ವ್ ಆದರೂ ದುಡ್ಡಿನ ವಿಚಾರದಲ್ಲೇ, ಅಥವಾ ಹೊಸ ಟೆನ್ಷನ್ ಸ್ಟಾರ್ಟ್ ಆದರೂ ದುಡ್ಡಿನ ವಿಚಾರದಲ್ಲೇ. ಸೊ ಆದ್ದರಿಂದ ಗ್ರಹಣ ನಿಮ್ಮ ಆರ್ಥಿಕತೆ, ನಿಮ್ಮ ದುಡ್ಡಿನ ವಿಚಾರದಲ್ಲಿ ಪ್ರಭಾವ ಬೀರ್ತದೆ. ಸೊ ಚೆನ್ನಾಗಿ ದುಡ್ಡು ಬೇಕು ಕುಂಭರಾಶಿಯವರಿಗೆ ಅಂದರೆ ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು, ಚೆನ್ನಾಗಿ ದುಡ್ಡು ಬರುತ್ತೆ ನಿಮಗೆ. ಅಥವಾ ದುಡ್ಡಿನ ವಿಚಾರದಲ್ಲಿ ಏನೇನು ಪ್ರಾಬ್ಲಮ್ ಇತ್ತೋ ಅದೆಲ್ಲ ಸಾಲ್ವ್ ಆಗುತ್ತೆ, ದುಡ್ಡೇ ಇಲ್ಲ ಅನ್ನುವ ನಿಮ್ಮ ಚಿಂತೆಗಳು ಪರಿಹಾರವಾಗುತ್ತೆ. ಸಿಂಪಲ್. ಅಷ್ಟೇ ಅಲ್ಲ, ಇನ್ನೂ ಇದೆ. ಕೌಟುಂಬಿಕ ಕಲಹಗಳು, ಮನೆಯಲ್ಲಿ ಸಿಕ್ಕಡೆ ಜಗಳ ಮನಸ್ತಾಪಗಳು, ಮನೆಯಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಅಂತಂದರೆ ಅದು ಸರಿ ಹೋಗಬೇಕು ಅಂದರೆ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸ ಕುಂಭರಾಶಿಯವರು ಚಂದ್ರನ ಆರಾಧನೆ ಮಾಡಬೇಕು. ಇಲ್ವಾ ತುಂಬ ಚೆನ್ನಾಗಿದೆ, ಮನೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲಗಳ ಎಲ್ಲ ರೀತಿ ಚೆನ್ನಾಗಿದೆ ಅಂದರೆ ಅದು ಕಂಟಿನ್ಯೂ ಆಗಬೇಕು ಅಂದ್ರೂ ಚಂದ್ರನ ಆರಾಧನೆ ಮಾಡಬೇಕು. ಇರುವ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲು ಹಾಗೂ ಹೊಸದಾಗಿ ಏನೂ ಸಮಸ್ಯೆ ಬರದಂತೆ ತಡೆಗಟ್ಟಲು ಚಂದ್ರಗ್ರಹಣದ ದಿವಸ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರನ ಆರಾಧನೆಯನ್ನು ಮಾಡಬೇಕು ಕುಂಭರಾಶಿಯವರು. ಅಷ್ಟೇನಾ, ಮುಗೀತಾ? ಇಲ್ಲ. ಕುಂಭರಾಶಿಯವರ ಅಷ್ಟಮ ಅಂದರೆ ಕನ್ಯಾ ರಾಶಿಯ ಮೇಲೆ ಷಷ್ಠ್ಯಾಧಿಪತಿಯಾದ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಇರುತ್ತೆ. ಅಂದರೆ ನಿಮ್ಮ ಆರೋಗ್ಯದ ವಿಚಾರದ ಮೇಲೆ ಈ ಚಂದ್ರಗ್ರಹಣದ ವಿಶೇಷ ಪ್ರಭಾವ ಬೀರಲಿದೆ. ಅದು ನಿಮಗೆ ಶುಭವಾಗಬಹುದು, ಅಶುಭವೂ ಆಗ್ಬಿಡ್ಬೋದು. ಸೊ ಅದರಿಂದ ಪ್ರಭಾವ ಅಂತಿರುತ್ತೆ ಚಂದ್ರಗ್ರಹಣದ್ದು. ಶುಭವೇ ಆಗಬೇಕು, ಅಶುಭ ಆಗಬಾರದು ಅಂತಂದರೆ ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು ಚಂದ್ರಗ್ರಹಣದ ದಿವಸ. ಆರೋಗ್ಯದ ವಿಚಾರದಲ್ಲಿ ಏನು ಸಮಸ್ಯೆ ಆಗ್ಬಿಡುತ್ತೆ ಹಂಗಲ್ಲ ನಾನು ಹೇಳ್ತಿರೋದು. ಏನೂ ಸಮಸ್ಯೆ ಆಗಿಲ್ಲ ಅಂತಂದರೆ ಆಗ್ಬಿಡ್ಬೋದು, ಅಥವಾ ಈಗ ಆಲ್ರೆಡಿ ನಿಮಗೆ ಏನೇನು ಸಮಸ್ಯೆಗಳಿದೆ ಅದು ಉಲ್ಬಣನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಡಾಕ್ಟ್ರೇ ಸಿಗಲಿಲ್ಲ, ಒಳ್ಳೆ ಡಾಕ್ಟರ್ ಸಿಗಲಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿಲ್ಲ, ಒಳ್ಳೆ ಔಷಧಿ ಸಿಗಲಿಲ್ಲ ಅಂದ್ಕೊಂಡ್ರೆ ಅದೆಲ್ಲದೂ ಸಿಗ್ಬಿಡ್ಬೋದು. ಅಥವಾ ಎಲ್ಲ ಸಿಕ್ಕಿರೋ ಡಾಕ್ಟ್ರುಗಳು ಕೊಡೋ ಔಷಧೋಪಚಾರಗಳು ಎಡವಟ್ಟು ಆಗ್ಬಿಡ್ಬೋದು. ಸೊ ಅದರಿಂದ ಇದನ್ನು ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಿಶ್ರ ಫಲ ಇದ್ದಾಗ, ಶುಭ ಫಲ ಇದ್ದಾಗ ನಾವು ಶುಭ ಆಗುತ್ತೆ ಅನ್ಬೋದು, ಅಶುಭ ಫಲ ಇದ್ದಾಗ ಅಶುಭ ಆಗುತ್ತೆ ಅನ್ಬೋದು. ಈ ಮಿಶ್ರ ಫಲ ಇದ್ದಾಗೆ ದೊಡ್ಡ ಟೆನ್ಷನ್ ಬರೋದು. ಆದ್ದರಿಂದ ಅಶುಭ ಆಗಬಾರದು, ಶುಭ ಆಗಬೇಕು ಅಂತಂದರೆ ಯಾವ ಗ್ರಹದ ಗ್ರಹಣ, ಚಂದ್ರನ ಸೂರ್ಯನ ಚಂದ್ರಗ್ರಹಣ, ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು. ಚಂದ್ರ ನಿಮಗೆ ಷಷ್ಠ್ಯಾಧಿಪತಿ. ಶತ್ರುಗಳ ಸಂಖ್ಯೆ ಜಾಸ್ತಿ ಮಾಡಿಬಿಡ್ಬೋದು ಈ ಗ್ರಹಣ. ನಿಮ್ಮನ್ನು ನೋಡ್ಕೊಂಡು ಹೊಟ್ಟೆ ಹೊರ್ಕೊಳ್ಳೋರು, ನಿಮಗೆ ತೊಂದರೆ ಕೊಡೋರು, ಅಯ್ಯೋ ದುಶ್ಮನ್ ಕಾಯ ಅಂದರೆ ಊರು ತುಂಬ ಹೇಗುರುಳೆ ಅಂದರೆ ಆ ಸಂಖ್ಯೆ ವೃದ್ಧಿ ಆಗಿಬಿಡ್ಬೋದು. ಅಥವಾ ಆ ಸಂಖ್ಯೆ ಕಂಟ್ರೋಲ್ಗೂ ತಂದುಕೊಳ್ಳೋಕೆ ಒಂದು ಅವಕಾಶ, ಶತ್ರುಗಳ ಸಂಖ್ಯೆನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ. ಚಂದ್ರನ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳು ನಿಮ್ಮ ಸವಾಸ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಯಾವ ಬೇಡ ಅತ್ಲಾಗೆ ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ. ಶತ್ರುಗಳು ನಿಮ್ಮ ಮೇಲೆ ಗಮನ ಇಡಲ್ಲ ಅಂತಂದರೆ ಅದೇ ನಿಮಗೆ ದೊಡ್ಡ ಅಂತ ಹೇಳ್ತೀವಿ ಒಂದು ವರ ಇದ್ದಂಗೆ. ಅಪ್ಪ ನಾನು ಬಿಟ್ಬಿಡ, ನನ್ನ ಪಾಡಿ ನನ್ನ ನೋಡ್ಲು ಬಿಡ, ನನ್ನ ಸವಾಸಕ್ಕೆ ಬರಬೇಡ, ನಿನ್ನ ಸವಾಸಕ್ಕೆ ನಾನು ಬರಲ್ಲ ಅಂತ. ಎಷ್ಟು ಜನ ಹಂಗೆ ಅನ್ಕೊಂತಾರೆ, ಈ ದೊಡ್ಡ ಶತ್ರು ನನಗೆ ಇವನು, ನಾನು ಇವನು ಸವಾಸಕ್ಕೆ ಹೋಗಲ್ಲ, ಇವನು ನನ್ನ ಸವಾಸಕ್ಕೆ ಬರೋದ್ರೆ ಸಾಕಪ್ಪ, ನನ್ನ ಬಗ್ಗೆ ನನ್ನ ಕಡೆ ಅವ್ನ ಕಣ್ಣೇ ಬೀಳ್ದೋದ್ರೆ ಸಾಕಪ್ಪ ಅಂತ ಅನ್ಕೊಳ್ತಾರೆ. ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಂಡ್ರೆ ಕುಂಭರಾಶಿಯವರಿಗೆ ಸಿಗುವ ಅದ್ಭುತವಾದ ಅವಕಾಶ ಇದು. ದೃಷ್ಟಿ ದೋಷ ಜಾಸ್ತಿ ಆಗಿದ್ದರೆ, ತುಂಬ ದೃಷ್ಟಿ ಆಗುತ್ತೆ ಗುರುಗಳೇ, ಎಷ್ಟು ದೃಷ್ಟಿ ತೆಗೆದ್ರೂ ದೃಷ್ಟಿ ಹೋಗಲ್ಲ ಗುರುಗಳೇ, ಚಂದ್ರಗ್ರಹಣದ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ನಿಮ್ಮ ದೃಷ್ಟಿಯೆಲ್ಲ ಹಿಂಗೆ ಹೊರಟೋಗುತ್ತೆ. ಸೊ ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ದಿವಸ. ಅದರಿಂದ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ಆಗಿದೆ, ಆಚರಣೆಗಿಲ್ಲ, ಪ್ರಭಾವ ಇಲ್ಲ ಅಂತೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಡಿ, ಯೋಚನೆ ಮಾಡ್ಕೊಂಡು ತಾತ್ಸಾರ ಮಾಡಬೇಡಿ. ಅದ್ರ ಬಗ್ಗೆ ಚಂದ್ರನ ಆರಾಧನೆ ಮಾಡಿ. ಸಿಂಪಲ್ ಪರಿಹಾರಗಳು ಫಸ್ಟ್ ಹೇಳ್ಬಿಡ್ತೇನೆ. ಬಹಳ ಮುಖ್ಯವಾಗಿ
ಯಾಕೆಂದರೆ ಅವತ್ತಿನ ಸಹ ಚಂದ್ರಗ್ರಹಣ ಆಚರಣೆ ಇಲ್ಲ, ಆದ್ದರಿಂದ ಯಾವುದೇ ದೇವಸ್ಥಾನ ಬಾಗಿಲಾಕಲ್ಲ. ಸೊ ಅದರಿಂದ ಆರಾಮಾಗಿ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು 1-2 ಲೀಟರ್ ಹಾಲು ತಗೊಂಡು ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಈಶ್ವರನಿಗೆ. ಜೊತೆಗೆ 2 ಮಣ್ಣಿನ ಹಣತೆ ತಗೊಂಡು ಹೋಗಿ, 2 ಮಣ್ಣಿನ ಹಣತೆ ತಗೊಂಡು ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಹಾಲಲ್ಲಿ ರುದ್ರಾಭಿಷೇಕ, 2 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಒಂದು 18, 28, 9 ಪ್ರದಕ್ಷಿಣೆ ಮಾಡಿ ಈಶ್ವರನಿಗೆ. ಹಾಗೂ ಈಶ್ವರನ ಮುಂದೆ ಕೂತ್ಕೊಂಡು 3 ಬಾರಿ ಶಿವಾಷ್ಟೋತ್ತರ, 3 ಬಾರಿ ಚಂದ್ರಾಷ್ಟೋತ್ತರ ಪಠನೆ ಮಾಡಿ. ಅವತ್ತು ಬೆಳಗ್ಗೆಯಿಂದ ನಿಮಗೊಂದು 2 ಅವರ್ ದೇವಸ್ಥಾನದಲ್ಲೇ ಆಗ್ಬಿಡುತ್ತೆ ಟೈಮ್, ಇಷ್ಟೆಲ್ಲ ಆಗೋಷ್ಟರಲ್ಲಿ. ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಮಾಡಿ ಅದನ್ನು, ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಈಶ್ವರಾರಾಧನೆ ಚಂದ್ರಗ್ರಹಣ ದಿವಸ ಸೆಪ್ಟೆಂಬರ್ 18ನೇ ತಾರೀಕು ಪ್ರತಿಯೊಬ್ಬ ಕುಂಭರಾಶಿಯವರು ಮಾಡಿ. ಇನ್ನು ಕೆಲವರಿಗೆ ಇರುತ್ತೆ, ಗುರುಗಳೇ ನಾನು ಅದನ್ನು ಮಾಡ್ತೀನಿ, ಅದ್ರ ಜೊತೆಗೆ ಇನ್ನೂ ಏನಾದ್ರು ಒಂದು ವಿಶೇಷ ಪರಿಹಾರಗಳು ಹೇಳಿ ಗುರುಗಳೇ ಅಂತ. ಅಥವಾ ಇನ್ನು ಕೆಲವರಿಗೆ ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ, ನಾನು ಏನೋ ಜಾಬು ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಅಥವಾ ಬಿಸ್ನೆಸ್ಸು ಬೇರೆ ಎಲ್ಲೋ ಟ್ರಾವೆಲಿಂಗ್ ಇರುತ್ತೆ, ಏನೋ ಒಂದು ಕಾರಣದಿಂದ ನನಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ, ನೀವೇನಾದ್ರು ಒಂದು ಪರಿಹಾರ ಮಾಡಿ, ಅದನ್ನು ಮಾಡ್ತಾ ಇದ್ದೇವೆ ನೋಡಿ. ಇಬ್ಬರಿಗೂ ಅನುಕೂಲ ಆಗೋ ಥರ ವಿಶೇಷ ಪರಿಹಾರ ನಾವು ಮಾಡುವಂಥದ್ದು ಸೆಪ್ಟೆಂಬರ್ 18ನೇ ತಾರೀಕು ಕುಂಭರಾಶಿಯವರ ಈ ಎಲ್ಲ ಚಂದ್ರಗ್ರಹಣದ ದೋಷ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಎಲ್ಲ ನೆಗೆಟಿವ್ ನಿವಾರಣೆಯಾಗಿ ಪಾಸಿಟಿವ್ ಆಗಿ, ಯಾಕೆಂದರೆ ಅವತ್ತಿನ ಸಹ ಹಗಲಲ್ಲಿ ಚಂದ್ರಗ್ರಹಣ, ಹಗಲಲ್ಲಾಗುವ ಚಂದ್ರಗ್ರಹಣಗಳು, ರಾತ್ರಿ ಆಗುವ ಸೂರ್ಯಗ್ರಹಣಗಳು ನಮಗೆ ಆಚರಣೆ ಇರೋದಿಲ್ಲ. ನಾವು ಹಗಲಿನಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ನನ್ನ ಸಂಕಲ್ಪ ಸೇವೆ ಪೂಜೆ ಎಲ್ಲ ಇರ್ತದೆ. ನಂತರ 10 ಗಂಟೆ ಮೇಲೆ ನಮ್ಮ ಹೋಮಗಳು ಶುರುವಾಗುತ್ತೆ, 10:30 ಮೇಲೆ. ಸೊ ಅದರಿಂದ ಚಂದ್ರಗ್ರಹಣದ ಶಾಂತಿ ಹೋಮವನ್ನು ಚಂದ್ರಗ್ರಹಣದ ದಿವಸವೇ ನಾವು ಮಾಡೋದ್ರಿಂದಾಗಿ ಸೆಪ್ಟೆಂಬರ್ 18ನೇ ತಾರೀಕು, ಹಾಗೂ ವಿಶೇಷವಾಗಿ ನಿಮಗೆ ಚಂದ್ರನ ರತ್ನ ಯಾವುದು, ಪರ್ಲ್ ಒರಿಜಿನಲ್ ಮುತ್ತು, ಅದನ್ನೇ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕುಂಭರಾಶಿಯವರು ಈ ಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತವಾದ ಈ ಒರಿಜಿನಲ್ ಪರ್ಲ್, ಇದು ಸುಮಾರು ಒಂದು 4-5 ಕ್ಯಾರೆಟ್ ಮೇಲೆ ಬರ್ತದೇನೋ, ತೂಕ ಜಾಸ್ತಿ ಬರ್ತದೆ. ಈ ಸಲ ನಾವು ಈ ಡಿಸೈನ್ ದೊಡ್ಡ ಆಗೋಯಿತು, ಅದರಿಂದ ಅನಿವಾರ್ಯವಾಗಿ ದೊಡ್ಡ ಮುತ್ತನ್ನೇ ಇದ್ರ ಮೇಲೆ ಇಡಬೇಕಾಯಿತು. ಪರ್ಲ್ ಎಷ್ಟು ದೊಡ್ಡ ಆಗುತ್ತೋ, ಎಷ್ಟು ತೂಕ ಜಾಸ್ತಿ ಆಗುತ್ತೋ, ದುಡ್ಡು ಅಷ್ಟು ಜಾಸ್ತಿ ಆಗುತ್ತೆ. ಸೊ ಓಕೆ, ದುಡ್ಡಿನ ಬಗ್ಗೆ ಏನೂ ಇಲ್ಲ, ನಿಮಗೆ ಒಳ್ಳೇದಾದರೆ ಸಾಕು ಅಷ್ಟೇ. ಅದರಿಂದ ನಾವು ವಿಶೇಷವಾಗಿ ಎಕ್ಸ್ಟ್ರಾ ಏನೂ ಚಾರ್ಜ್ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ನಾವು ರೆಗ್ಯುಲರ್ ಆಗಿ ಏನು ಚಾರ್ಜ್ ಮಾಡ್ತೀವೋ ಅದೇ ಚಾರ್ಜಸ್ಸೇ ಇರುತ್ತೆ. ಸೊ ವಿಶೇಷವಾಗಿ ಈ ಒಂದು ಒರಿಜಿನಲ್ ಪರ್ಲನ್ನು ಪ್ರತಿಯೊಬ್ಬ ಕುಂಭರಾಶಿಯವರೆಗೂ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ಪರ್ಲ್ ಕೊಡ್ತಾ ಇದ್ದೇವೆ. ಇದನ್ನು ನೀವು ಇಟ್ಕೊಳ್ಳಿ ಸಾಕು, ನಿಮ್ಮ ಪರ್ಸಲ್ಲೋ ಬ್ಯಾಗಲ್ಲೋ ಎಲ್ಲೋ ನಿಮಗೆ ಈ ಡಾಲರ್ನ ಇಟ್ಕೊಳ್ಳಿ ಸಾಕು ಕುಂಭರಾಶಿಯವರು, ನಿಮಗೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಇದ್ರ ಜೊತೆಗೆ ಹೋಗಲಿ, ಇಷ್ಟರಲ್ಲೇ ಇಲ್ಲ, ಇದ್ರ ಜೊತೆಗೆ ನಾವು ನಿಮಗೆ ಚಂದ್ರಗ್ರಹಣದಲ್ಲಿ ದಾನ ಮಾಡಬೇಕಲ್ಲ, ಅದರಿಂದ ಒಂದು ಚಂದ್ರಬಿಂಬವನ್ನು ಕೊಡ್ತಾ ಇದ್ದೇವೆ ನಿಮಗೆ. ಈ ಡಾಲರ್ ಇದು ರೀಚ್ ಆದವಾಗ ಇದನ್ನು ನೀವು ಡಾಲರನ್ನು ನೀವು ಆರಾಮಾಗಿ ಇಟ್ಕೊಳ್ಳಿ, ಪರ್ಸಲ್ಲೋ ಬ್ಯಾಗಲ್ಲೆಲ್ಲ ಇಟ್ಕೊಳ್ಬಹುದು, ಕಟ್ಕೊಳ್ಳಬಹುದು, ಆ ಥರ ವ್ಯವಸ್ಥೆ ಮಾಡಿದ್ದೇನೆ ಡಾಲರ್ನ. ಈ ಚಂದ್ರಬಿಂಬನ ಮಾತ್ರ 1 kg ಅಕ್ಕಿ, 1 kg ಅಕ್ಕಿ ಹಾಗೂ 1 kg ಉದ್ದಿನ ಬೇಳೆ, ಇದನ್ನು ಇಟ್ಟುಬಿಟ್ಟು ಅದನ್ನು ಮನೆ ಹತ್ರ ಇರುವ ಯಾವುದಾದ್ರು ದೇವಸ್ಥಾನದಲ್ಲಿ ದಾನ ಮಾಡಿಬಿಡಿ, ಸಿಂಪಲ್. ಇನ್ನು ಇದ್ರ ಜೊತೆಗೆ ಈ ಒಂದು ವಿಶೇಷವಾದಂಥ ಮುತ್ತು ಪರ್ಲನ್ನು ಕೇವಲ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಷ್ಟೇ ಅಲ್ಲ ನೋಡಿ. ಈ ಗ್ರಹಣ ಅಂತಂದಾಗ ಗ್ರಹಣದಲ್ಲಿ ಮಾಡ್ತಕ್ಕಂಥ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ಯಜ್ಞಯಾಗಾದಿಗಳು, ದಾನ ಧರ್ಮಾದಿಗಳು ಗ್ರಹಣ ದಿವಸ ಮಾಡುವಂಥದ್ದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡ್ತದೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಒಂದು ಹೋಮ ಅಥವಾ ಯಾವುದೋ ಒಂದು ವಿಶೇಷವಾದ ಪರಿಹಾರ ನಿಮ್ಮ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತದೆ ಅಂದಾಗ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಲ್ವೇ. ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೇವೆ, ಚಂದ್ರಗ್ರಹಣ ಶಾಂತಿ ಹೋಮದ ಜೊತೆಗೆ ಅವತ್ತಿನ ದಿವಸ ನಾವು ಮಹಾಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆ, ಸುದರ್ಶನ ಹೋಮವನ್ನು ಮಾಡಿದ್ರೆ ಆರ್ಥಿಕ ಬಾಧೆ ಕಡಿಮೆ ಆಗುತ್ತೆ, ಅಂದರೆ ದುಡ್ಡು ಕಾಸು ಇತ್ಯಾದಿ ಏನು ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮ ಮಾಡಿದ್ರೆ ನಿಮಗೆ ಮಾಟ ಮಂತ್ರ ದೋಷಗಳು ಪರಿಹಾರ ಆಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದ್ರೆ ನಿಮಗೆ ದೃಷ್ಟಿ ದೋಷಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದ್ರೆ ನಿಮಗೆ ಶತ್ರು ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮಗಳನ್ನು ಮಾಡಿದ್ರೆ ನಿಮಗೆ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ. ಸುದರ್ಶನ ಹೋಮದಿಂದ ಹಲವಾರು ವಿಶೇಷವಾದಂತಹ ಒಂದು ಫಲಗಳನ್ನು ನಾವು ಪಡ್ಕೊಳ್ಬಹುದು. ಆದ್ದರಿಂದ ಆ ಚಂದ್ರಗ್ರಹಣದ ದಿವಸ ನಾವು ಮಹಾಲಕ್ಷ್ಮೀ ಸುದರ್ಶನ ಹೋಮ ಮಾಡಿದಾಗ ಅದರಲ್ಲಿ ಈ ಒರಿಜಿನಲ್ ಪರ್ಲನ್ನು ಎನರ್ಜೈಸ್ ಮಾಡಿ ನಿಮಗೆ ಕುಂಭರಾಶಿಯವರಿಗೆ ಕೊಟ್ಟಾಗ ಇನ್ನು ವಿಶೇಷವಾದ ಫಲ ಅಲ್ವೇ. ಸೊ ಆದ್ದರಿಂದ ಇನ್ನೂ ನಿಮಗೆ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ. ಗ್ರಹಣದ ದಿವಸ ಸುದರ್ಶನ ಹೋಮ 10 ಪಟ್ಟು 100 ಪಟ್ಟಷ್ಟು ಫಲಗಳನ್ನು ಕೊಡಲಿ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಆಗಲಿ. ಅಷ್ಟೇ ಅಲ್ಲ, ಹಲವಾರು ಜನಕ್ಕೆ ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಉದ್ಯೋಗ ಸಿಗ್ತಾ ಇಲ್ಲ, ಸರ್ಪದೋಷದಿಂದ ವ್ಯಾಪಾರದಲ್ಲಿ ನಷ್ಟ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಈಗ ಸರ್ಪದೋಷದಿಂದ ಹಲವಾರು ಬಾಧೆಗಳಿರುತ್ತೆ, ಸರ್ಪದೋಷದಿಂದಾಗಿರುತ್ತೆ. ಸೊ ಬೇರೆ ದಿನಗಳಲ್ಲಿ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣ ದಿವಸ ಸರ್ಪಶಾಂತಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು 10 ಪಟ್ಟು 100 ಪಟ್ಟಷ್ಟು ಪುಣ್ಯ ಬರುತ್ತೆ ಅಂತಂದಾಗ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ 18ನೇ ತಾರೀಕು.
ಈ ಸಂತಾನ ಇಲ್ಲದ ಕುಂಭರಾಶಿಯವರಿಗೆ ಸಂತಾನವಾಗಬೇಕು. ಆಗಲೇ ಸಂತಾನ ಇರುವ ಮಕ್ಕಳಿರ್ತಕ್ಕಂಥ ಕುಂಭರಾಶಿಯವರಿಗೆ ಆ ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸುಖ, ನೆಮ್ಮದಿ, ಸಂತೋಷ. ಮಕ್ಕಳ ವಿಚಾರದೇ ದೊಡ್ಡ ಟೆನ್ಷನ್ ಆಗಬಾರ್ದು ನಿಮಗೆ. ಆದ್ದರಿಂದ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಕುಂಭರಾಶಿಯವರಿಗೆ ಗುರುಬಲ ಇಲ್ಲ, ಗುರು ಅನುಗ್ರಹ ಸಿಗಬೇಕು. ಗ್ರಹಣ ದಿವಸ ಗುರು ಶಾಂತಿ ಹೋಮ. 7.5 ಜನ್ಮ ಶನಿಯಲ್ಲಿದ್ದೀರಾ ನೀವು, ಇನ್ನೊಂದು 6 ತಿಂಗಳ ಜನ್ಮ ಶನಿ. ಸೊ ಅದರಿಂದ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಒಂದೊಂದು ಈ ಒಂದು ಒರಿಜಿನಲ್ ಪರ್ಲ್, ಒಂದು 3-4 ಕ್ಯಾರೆಟ್ ಅಷ್ಟು ಇರ್ಬೋದು ತೂಕ, ದೊಡ್ಡದು. ಸೊ ಒಂದು ಕಾಸ್ಟ್ಲಿ ಒರಿಜಿನಲ್ ಪರ್ಲ್ ಅನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹಾಗೂ ದಾನ ಮಾಡಲಿಕ್ಕೋಸ್ಕರ ಒಂದು ಚಂದ್ರಬಿಂಬವನ್ನು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆ ಕೊಡಲಿಕ್ಕೆ ದಯವಿಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕುಂಭರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಗ್ರಹಣದ ದಿವಸ. ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಎಷ್ಟು ಸುಲಭವಾದ ವಿಚಾರಗಳನ್ನು ಮಾಡಿಕೊಡ್ತಾ ಇದ್ದೇವೆ. ನಾನು ನಿಮಗೆ ಸಿಂಪಲ್ ಆಗಿ ದೇವಸ್ಥಾನಗಳಿಗೆ ಹೋಗಿ ಮಾಡೋ ಪರಿಹಾರವನ್ನು ತಿಳಿಸಿದ್ದೇನೆ, ವಿಶೇಷವಾಗಿ ನಾವು ಮಾಡೋ ಪರಿಹಾರವನ್ನು ತಿಳಿಸಿದ್ದೇನೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾವುದಾಗುತ್ತೋ ಅದನ್ನು ಮಾಡಿ, ಎರಡೂ ಆಗುತ್ತಾ ಎರಡನ್ನು ಮಾಡಿ. ಭಗವಂತ ನಿಮಗೆ ಏನು ಭಕ್ತಿ ಕೊಡ್ತಾನೆ, ಶ್ರದ್ಧೆ ಕೊಡ್ತಾನೆ, ನಿಮಗೆ ಭಗವಂತ ಹೆಂಗೆ ಮಾಡಿದ್ರೆ ಹಂಗೆ ಮಾಡಿ, ಆಯಿತಾ? ಸೊ ವಿಶೇಷವಾದಂತಹ ಪರಿಹಾರಗಳನ್ನಾದರೂ ದಯವಿಟ್ಟು ಮಾಡಿ. ಏನೂ ಮಾಡದೆ, ಗ್ರಹಣನೇ ಇಲ್ಲ, ಆಚರಣೆ ಇಲ್ಲ, ಫಲನೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ. ಪರ್ವಕಾಲಗಳು ಬಹಳ ಅಪರೂಪಕ್ಕೆ ಬರುತ್ತೆ. ಬಂದಾಗ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರೆ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.